ಫ್ರೆಂಡ್ಸ್, ಇವತ್ತು ನಾನು ಕೇರಳ ಸ್ಪೆಷಲ್ ಚಿಕನ್ ಸ್ಯಾಂಡ್ವಿಚ್ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕ್ರಷ್ ಮಾಡಿ ತೆಗಿಬೇಕು. ಗ್ರಾಂ ಚಿಕನ್ ಬೇಯಿಸಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ರು ಆಗುತ್ತೆ, ಕೈಯಲ್ಲಿ ಹುಡಿ ಮಾಡಿದ್ರು ಆಗುತ್ತೆ. ಈ ತರ ಮಾಡಿ ತಗೊಳ್ಬೇಕು. ಎರಡು ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಆದಾಗ ಜಿಂಜರ್ ಅಂಡ್ ಗಾರ್ಲಿಕ್ ಕ್ರಷ್ ಮಾಡಿದ್ದು ಹಾಕಿ, ನಂತರ ಅದು ಸ್ವಲ್ಪ ಬೆಂದಾಗ ನೀರುಳ್ಳಿಯನ್ನು ಹಾಕಿಕೊಡಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿಯನ್ನು ಹಾಕಿಕೊಡಿ. ಇದು ಖಾರ ಇದ್ರೆ ಬಿಸಿ ಬಿಸಿಯಾಗಿ ತಿನ್ನೋಕೆ ತುಂಬಾನೇ ಟೇಸ್ಟ್ ಆಗುತ್ತೆ. ಅದಕ್ಕೆ 1 ಕಾಯಿ ಮೆಣಸನ್ನು ಹಾಕ್ತಿದ್ದೀನಿ. ಈಗ ಬೇಯಿಸಿಟ್ಟಂತ ಚಿಕನ್ ಪೀಸ್ ಇದೆಯಲ್ಲ, ಅದನ್ನ ಹಾಕ್ತಿದ್ದೀನಿ. ಅರ್ಧ ಚಮಚ ಹಳದಿ ಹುಡಿ, ಅದಾದ ನಂತರ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅನ್ನು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇನ್ನು ನಮ್ಗೆ ಮೈದಾ ಚಪಾತಿ ರೆಡಿ ಮಾಡೋಣ. ಇದಕ್ಕೆ 1 ಕಪ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಡೋ ಮಾಡಿ ತಗೊಳ್ಬೇಕು. ಇದನ್ನು 10 ಮಿನಿಟ್ಸ್ ವರೆ ಈ ತರನೇ ಮಾಡ್ತಾನೆ ಇರಬೇಕು. ಆವಾಗ ನಮ್ಗೆ ಚಪಾತಿ ಸ್ಮೂತ್ ಆಗಿ ಸಿಗುತ್ತೆ. ಒಂದು 10 ಮಿನಿಟ್ಸ್ ಸಾಕು ಮಾಡಿದ್ರೆ, ಆಮೇಲೆ 15 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕೆ ಇಡ್ಬೇಕು. ಇವಾಗ 15 ನಿಮಿಷ ಆಗಿದೆ. ಇನ್ನು ತುಂಬಾನೇ ಸ್ಮೂತ್ ಆಗಿದೆ, ನೋಡಿ ಕಾಣ್ತಾ ಇದೆಯಲ್ಲ, ತುಂಬಾನೇ ಸ್ಮೂತ್ ಆಗಿದೆ. ಇನ್ನು ನಮ್ಗೆ ಇದನ್ನು ಚಪಾತಿ ಮಾಡಿದಾಗ ಇದನ್ನು ರೋಲ್ ಮಾಡಿ ತೆಗೆಯುವ. ಈ ತರ ರೋಲ್ ಮಾಡಿದ್ರೆ ಸಾಕು. ಇದೊಂದು 5 ನಮ್ಗೆ ಸಿಕ್ಕಿದ್ರೆ ಸಾಕು ಈ ತರ ರೋಲ್ ಮಾಡಿದಂತೆ ಚಪಾತಿ. ಹಾಗೇನೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ, ಇದನ್ನು ಅರ್ಧ ಬೇಯಿಸಿ ತೆಗಿಬೇಕು. ಈ ಚಪಾತಿಯನ್ನು 10 ಸೆಕೆಂಡ್ ಆ ಕಡೆ 10 ಸೆಕೆಂಡ್ ಈ ಕಡೆ, ಒಂಥರ ಡ್ರೈ ಹೋಗ್ಲಿಕ್ಕೆ ಮಾತ್ರ ಇದನ್ನು ಈ ತರ ಮಾಡಿ ತಕೊಳ್ಬೇಕು. ಓಕೆ, ಎರಡು ಮೊಟ್ಟೆ ತಗೊಂಡಿದ್ದೀನಿ. ಈ ಮೊಟ್ಟೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಮಿಲ್ಕ್ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಟೇಸ್ಟ್ಗೋಸ್ಕರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಒಂದು ಪಾತ್ರೆ ತಗೊಂಡಿದ್ದೀನಿ. ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಮೆಲ್ಟೆಡ್ ಬಟರ್ ಹಾಕಿ ಫುಲ್ ರೌಂಡ್ ಸ್ಪ್ರೆಡ್ ಮಾಡಿ ಕೊಡಿ. ಆಮೇಲೆ ಪ್ರಿಪೇರ್ ಮಾಡಿದ ಚಪಾತಿಯನ್ನು ನಾವು ಆವಾಗಲೇ ಮಿಕ್ಸ್ ಮಾಡಿದ ಎಗ್ನೊಟ್ಟಿಗೆ ಅದನ್ನು ಮುಳುಗಿಸಿ ಹಾಕಿ ಕೊಡ್ಬೇಕು. ಓಕೆ, ಈ ತರ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ತರ ಮಾಡಿ ಕೊಡ್ಬೇಕು.
ಇದಕ್ಕೆ ಮಾಡಿಟ್ಟಂತಹ ಚಿಕನ್ ಮಸಾಲವನ್ನ ಮಿಕ್ಸ್ ಮಾಡಿಕೊಡಿ. ಈ ತರ ಹಾಕಿ ಕೊಡ್ಬೇಕು. ಒಂದೊಂದು ಚಪಾತಿಯನ್ನು ಮೊಟ್ಟೆಯೊಂದಿಗೆ ಮಿಕ್ಸ್ ಮಾಡಿ ಇದನ್ನು ಈ ತರ ಹಾಕಿ ಕೊಡ್ಬೇಕು. ಓಕೆ, ಆಮೇಲೆ ಲಾಸ್ಟ್ ಒನ್ ಚಪಾತಿಯಿಂದ ಇದನ್ನು ಕವರ್ ಮಾಡಬೇಕು. ನೋಡಿ ಹೇಗೆ ಅಂತ. ಈ ತರ ಸೈಡ್ ಲೈಟ್ ಆಗಿ ಪ್ರೆಸ್ ಮಾಡಿ ಕವರ್ ಮಾಡಿ ಕೊಟ್ರೆ ಸಾಕು. ಇನ್ನು ಉಳಿದಂತ ಎಗ್ಗಿದ ವಾಟರ್ ಇದೆಯಲ್ಲ, ಅದಕ್ಕೆ ಕೋರಿಯಂಡರ್ ಲೀವ್ಸ್ ಅನ್ನ ಹಾಕಿ ಇದರ ಮೇಲೆಗೆ ಹಾಕಿ ಕೊಡಿ. ಈ ತರ ಹಾಕಿ ಕೊಡ್ಬೇಕು. ಡೈರೆಕ್ಟ್ ಆಗಿ ಯಾವುದೇ ಪಾತ್ರೆಯನ್ನು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಡಬಾರ್ದು. ಈ ತರ ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ಈ ಪಾತ್ರೆಯನ್ನು ಇಡಬೇಕು. ಅದಕ್ಕೆ ಅದರ ಒಳಗೆ ಗಾಳಿ ಹೋಗದಂತೆ ಚೆನ್ನಾಗಿ ಮುಚ್ಚಳವನ್ನ ಹಾಕಿಡ್ಬೇಕು. ಓಕೆ, 15 ಮಿನಿಟ್ ಒಂದು ಸೈಡ್ ಬೇಕ್ ಮಾಡಬೇಕು ಸ್ಲೋ ಫ್ಲೇಮ್ ಅಲ್ಲಿ. ಆಮೇಲೆ ನಂತರ ಇನ್ನೊಂದು ಸೈಡ್ ಅಲ್ಲಿ 15 ಮಿನಿಟ್ಸ್ ಬೇಕ್ ಮಾಡಿ ತೆಗಿಬೇಕು. ಒಂದು ಸೈಡ್ ಕುಕ್ ಆಗಿದೆ ಆಲ್ರೆಡಿ, ಇನ್ನೊಂದು ಸೈಡ್ ಕುಕ್ ಮಾಡಿ ತಗೊಳ್ವಾ. ಟೇಸ್ಟಿ ಆಗಿದೆ ಅಂದ್ರೆ ಇದು ತಿನ್ನೋಕೆ ತುಂಬಾನೇ ಟೇಸ್ಟ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಈಸಿ ಮಾಡೋಕ್ಕೂ ಟ್ರೈ ಮಾಡಿ ನೋಡಿ. ತುಂಬಾನೇ ಟೇಸ್ಟಿ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಸಂಜೆ ತಿಂದ್ರೆ ತುಂಬಾನೇ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ. ಇದೊಂಥರ ಕೇರಳ ಸ್ಪೆಷಲ್ ಚಿಕನ್ ಸ್ಯಾಂಡ್ವಿಚ್ ಅಂತ ಹೇಳ್ಬೋದು. ಕೇರಳದಲ್ಲಿ ಇದನ್ನು ಹೇಳೋದು ಚಟ್ಟಿ ಪತ್ತೀರ್ ಅಂತ ಹೇಳ್ತಾರೆ. ತುಂಬಾನೇ ಒಳ್ಳೆ ಟೇಸ್ಟ್ ಇದೆ. ನಂಗೆ ತುಂಬಾನೇ ಇಷ್ಟ. ಮಂತ್ಲಿ ಆದ್ರೂ ಒಂದ್ಸಲ ಮಾಡೇ ಮಾಡ್ತೀನಿ. ಅಷ್ಟು ಫೇವ್ರೆಟ್ ಸ್ಯಾಂಡ್ವಿಚ್ ಇದು ನಂದು. ಓಕೆ.